ನಮಸ್ಕಾರ ರೀ ಎಲ್ರು ಹೆಂಗದ್ರಿ. ನಾನು ಹೊಸ ಫೋನ್ ತೊಗೊಳಕ್ಕೆ ಬಂದೀನಿ ನೋಡ್ರಿ. 4 ವರ್ಷದ ಹಿಂದೆ ತೊಗೊಂಡಿದ್ದು ಫೋನು. ಅದು ಬೇರೆದವ್ರ ಕೈಲೇ ತರಿಸ್ಕೊಂಡಿದ್ದೆ ನಾನು ಲಾಕ್ಡೌನ್ ಟೈಮ್ನಾಗ 8,900 ರೂಪಾಯಿ. ಈಗ ನಮ್ಮ ತಮ್ಮ ಕರ್ಕೊಂಡು ಬಂದೀನಿ ರೀ ಹೊಸ ಫೋನ್ ತೊಗೊಳಕ್ಕೆ. ಒಂದು 2-3 ಸಾರಿ ತೊಗೋಬೇಕಂತ ಅಂದ್ಕೊಂಡೆ, ಆದ್ರೂ ನನಗೆ ಅದ್ರಾಗ ಏನು ತಿಳಿಯಂಗಿಲ್ಲ, ಬೇಡ ಸುಮ್ಮನೆ ಯಾಕಂತೇಳಿ ಕ್ಯಾನ್ಸಲ್ ಮಾಡಿದೆ. ಈ ಸಾರಿ ನಮ್ಮ ತಮ್ಮ ಬಂದಾನೆ ಕೊಡಿಸ್ಲಿಕ್ಕೆ ವಿವೋ ಕಂಪ್ನಿ ತೊಗೊಂಡಿನಿ ನೋಡ್ರಿ. ಈಗ ಓಪನ್ ಮಾಡ್ಲಿಕ್ಕತ್ತೀನಿ ಹೊಸ ಫೋನ್. ಅಲ್ಲೇ ನೀಲಿ ಕಲರ್ ಫೋನ್ ಅದಲ್ಲ, ಅದು ಹಳೇದು ನೋಡ್ರಿ, ಎಲ್ಲ ಮೋಡ್ಕ ಆಗಿಬಿಟ್ಟದ. ಅದ್ರಾಗೆ ವಿಡಿಯೋ ಮಾಡಿದ್ದೆ. ಆದರೆ ಹೆಚ್ಚಿಗೆ ಯಾವ ಆ್ಯಪ್ಗಳು ಇನ್ಸ್ಟಾಲ್ ಮಾಡಿಕೊಂಡು ಅದ್ರಾಗ ವರ್ಕ್ ಮಾಡೋಕ್ಕಾಗಂಗಿಲ್ಲ. ಯಾಕಂದ್ರೆ ನಾನು ಆನ್ಲೈನ್ ಎಂಟ್ರಿ ಮಾಡೋದಿರ್ತವೆ ಕೆಲವೊಂದು ನಮ್ಮ ಕೆಲಸ, ಆದ್ರೆ ಅದ್ರಾಗ ಏನು ವರ್ಕ್ ಆಗಲಾಗಿತ್ತು. ಆಮೇಲೆ ನಮ್ಮ ತಂಗಿಗೆ ಒಂದು ಫೋನ್ ಅವಶ್ಯಕತೆ ಇತ್ತು. ಅಲ್ಲಿ ಹೋಮ್ವರ್ಕ್ ಅದು ಹಾಕ್ತಾರಲ್ಲ ಮಕ್ಕಳಿಗೆ, ವಾಟ್ಸಪ್ನಾಗ ಬಿಡ್ತಾರತ್ತ. ಹಾಗಾಗಿ ಅವ್ರಿಗೆ ವಾಟ್ಸಪ್ ಹೋಮ್ವರ್ಕ್ ನೋಡ್ಲಿಕ್ಕೆ ಅದು ಬೇಕಾಗಿತ್ತು ಅಂತ ಹೇಳಿ ನನಗೂ ಹೊಸ ಫೋನ್ ಅವಶ್ಯಕತೆ ಇತ್ತು, ಅವ್ರಿಗೂ ಒಂದು ಫೋನಿನ ಅವಶ್ಯಕತೆ ಇತ್ತು. ನಂದು ಹಳೆ ಫೋನ್ ಅವ್ರಿಗೆ ಕೊಟ್ಟು ನಾನು ಹೊಸ ಫೋನ್ ತೊಗೋಬೇಕಂತೇಳಿ ಹೊಸ ಫೋನ್ ತೊಗೊಳಕ್ಕೆ ಬಂದು ನೋಡ್ರಿ. 15,000 ರೂಪಾಯಿ ಅತ್ತ. ನಂದು ಆಶಾ ವರ್ಕ್ದು ಫಿಕ್ಸ್ ಪೇಮೆಂಟ್ 5,000 ರೂಪಾಯಿ ಒಂದು ತಿಂಗಳಿಗೆ. ಇದು 3 ತಿಂಗಳ ಸಂಬಳ ನೋಡ್ರಿ ನಂದು. ಒಂದು ಫೋನಿನ ಮ್ಯಾಗ ಖರ್ಚು ಮಾಡಿಬಿಟ್ಟೆ ನಾನು ಇವತ್ತು. ಚಂದ ಅದ ಅದೆಲ್ಲ. ಚಾಕ್ಲೇಟ್ ಕಲರ್ ಅದ. ಇಲ್ಲಿ ಇಂಡಿಯಾಗೆ ತೊಗೊಳಕ್ಕೆ ಬಂದೀನಿ. ಕಾಳ್ಗಿ ಮೊಬೈಲ್ಸ್ ಅತ್ತ ಅಂಗಡಿ ಹೆಸರು. ಈ ರೀತಿ ಅದ ನೋಡ್ರಿ ಇದು ಹೊಸ ಫೋನ. ಇನ್ನು ಮುಂದೆ ವಿಡಿಯೋಗಳೆಲ್ಲ ಹೊಸ ಮೊಬೈಲ್ದಾಗೆ ಬರ್ತಿರ್ತಾವೆ. ವಿಡಿಯೋದಾಗ ಯಾವ ರೀತಿ ಕ್ಲಿಯರ್ ಅದ ಹೆಂಗೆ ಅದನ್ನೋದು ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ಈಗ ವಾಪಸ್ ತೊಗೊಂಡು ಹೊಂಟೀವಿ ನೋಡ್ರಿ. ಫೋನ್ ಕೊಡ್ಸೋದಾದ್ಮೇಲೆ ಅವ್ರು ಹೊಂಟಾರೆ ಅಥಣಿಗೆ, ಅವ್ರ ಊರಿಗೆ ಹೊಂಟ. BMS ಕಲಿಯಕ್ಕೆ ಆ ಕಡೆ ಬಳ್ಳಾರಿ ಸೈಡ್ ಅದಾರ. ಈಗ 1-2 ದಿನ ರಜಾ ಹೇಳಿ ಬಂದಿದ್ದ. ನನ್ಗೆ ಫೋನ್ ಕೊಡಿಸಿ ವಾಪಸ್ ಹೊಂಟಾರಿ. ನಾನು ಇಲ್ಲಿ ಇಂಡಿಯಾಗ ಇನ್ನೊಂದು ಚೂರು ಕೆಲಸ ಇತ್ತು, ಅದು ಕೆಲಸ ಮುಗಿಸ್ಕೊಂಡು ನಾನು ವಾಪಸ್ ಹೋಗ್ತೀನಿ ರೀ. ಇನ್ನು ಮುಂದೆ ವಿಡಿಯೋಗಳೆಲ್ಲ ಹೊಸ ಫೋನ್ದಾಗ ಬರ್ತಾವೆ. ಖುಷಿನೂ ಅದ, ಆದ್ರೆ ಹಳೆ ಫೋನ್ದ ಎಲ್ಲ ಹಳೆ ನೆನಪುಗಳೆಲ್ಲ ಹೋದು. ಯಾಕಂದ್ರೆ ಯಾವುದೇ ವಸ್ತು ಆಗಿರಲಿ ಏನೇ ಆಗಿರಲಿ, ನಾವು ಅದ್ರ ಜೊತೆ ಅವಿನಾಭಾವ ಸಂಬಂಧ ಇಟ್ಕೊಂಡಾಗ ಭಾಳ ಫೀಲ್ ಆಗ್ತದೆ. ಹಳೆದನ್ನು ಭಾಳ ನೆನಪುಗಳಿರ್ತಾವಲ್ಲ. ಈ ವ್ಲಾಗ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಹೆಂಗೆ ಅನ್ನಿಸ್ತು ಈ ವಿಡಿಯೋ ಅಂತೇಳಿ ಕಮೆಂಟ್ ಬಾಕ್ಸ್ ತಿಳಿಸ್ರಿ.